ನಮಸ್ಕಾರ ವೀಕ್ಷಕರೇ, ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ವಿದ್ಯಾರ್ಥಿಗಳೇ, ಇವತ್ತಿನ ನಾವು ವಿಡಿಯೋನಲ್ಲಿ ಒಂದು ಮಾಡೆಲ್ ಪೇಪರ್ 2 ಎರಡನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು ಜನರು ಒಂದು ಡಿಮ್ಯಾಂಡ್ ಪ್ರಕಾರ ಮೂರು ಮಾಡೆಲ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ ಅಂತ ನೀವು ತುಂಬ ದಿನಗಳಿಂದ ಕೇಳ್ತಾ ಇದ್ರಿ. ಆಲ್ರೆಡಿ ಒಂದು ವಿಡಿಯೋನ ನಾನು ಕೊಟ್ಟಿದ್ದೀನಿ. ಮೂರು ಮಾಡೆಲ್ ಪೇಪರ್ಸ್ಗಳನ್ನು ಸೇರಿ ಒಂದೇ ಇದರಲ್ಲಿ ಕೊಡಲಿಕ್ಕಾದರೆ ನೋಡಿ ಸರ್ ಅಂತ ತುಂಬ ಜನ ಎಲ್ಲ ನಾನು ಪರ್ಸ್ನಲ್ ಆಗಿ ಕಮೆಂಟ್ ಎಲ್ಲ ಹಾಕಿದ್ರಿ, ವಾಟ್ಸಪ್ನಲ್ಲಿ ನೋಡಿದ್ದೀನಿ. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಮೂರು ಕಂಟೆಂಟನ್ನು ಒಂದರಲ್ಲೇ ಕೊಟ್ಟಾಗ ತುಂಬ ಲೆಂದಿ ಆಗಿಬಿಡುತ್ತೆ, ಹೌದಾ? ಹಾಗಾಗಿ ಅಷ್ಟೊಂದು ಸೂಕ್ತ ಅನಿಸ್ಲಿಲ್ಲ ನನಗೆ, ಹಾಗಾಗಿ ಸಪ್ರೇಟ್ ಮಾಡಿ ಕೊಡ್ತಾಯಿದ್ದೀನಿ. ಆಲ್ರೆಡಿ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದಿದೆ, ಅಪ್ಲೋಡ್ ಮಾಡಿದ್ದೀನಿ, ಮಾಡೆಲ್ 1. ಇದು ಮಾಡೆಲ್ 2. ಆನಂತರ ಮಾಡೆಲ್ 3 ಅನ್ನೋದು ಕೂಡ ಇನ್ನೊಂದು 2 ದಿನಗಳಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇವಾಗ ಇದರಲ್ಲಿ ಮೊದಲೇದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಿ ಪ್ರಥಮ ಬಾರಿಗೆ, ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದ್ರ ಜೊತೆಗೆ 29 ರೂಪೀಸ್ ಕೊಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ಸ್ ಏನಿದೆ ಅಂತಂದರೆ ಮೆಂಬರ್ಶಿಪ್ ಇದೆ, ದಯವಿಟ್ಟು ಅದನ್ನು ತೊಗೊಳ್ಳಿ ಸ್ನೇಹಿತರೆ. ನಾನು ಮಾಡ್ತಾ ಇರುವಂಥ ವರ್ಕನ್ನು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಅದನ್ನು ಮುಂದುವರಿಸಿ ಅಂತ ಕೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ, ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಹೌದಾ? ಟೆಲಿಗ್ರಾಮ್ ಗ್ರೂಪ್ನು ಕೂಡ ಇದೆ. ಅಲ್ಲಿ ನಂದು ಮಾಡ್ತಾ ಇರುವಂಥ PDF ಎಲ್ಲ ನಿಮಗೆ ಅಲ್ಲಿ ಸಿಗುತ್ತೆ. ಲೇಟ್ ಮಾಡೋದು ಬೇಡ, ಕಂಟೆಂಟಿಗೆ ಮೂವ್ ಆಗ್ತಾ ಹೋಗೋಣ. ನೋಡಿ, ಇಲ್ಲಿ ಕರ್ನಾಟಕ ಸರ್ಕಾರ ಏನು ಶಾಲಾ ಶಿಕ್ಷಣ ಮಂಡಳಿ ಇದೆ. ಆಲ್ರೆಡಿ ಒಂದು ಮಾದರಿ ಪತ್ರಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಅದು ನಿಮ್ಗೆ ಗೊತ್ತಿದೆ. 2 ಮಾಡೆಲ್ ಪೇಪರ್ಸನ್ನು ನೋಡಿದ್ದೀವಿ, ಈಗ ನೋಡ್ತಾ ಇದ್ವಿ. ಮೊದಲನೇದು ಮಾಡೆಲ್ ಪೇಪರ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ಇದು ಎರಡನೇದಿದೆ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಏನಿದೆ ಅಂತ. TFC 200 ಇದೆ ಮತ್ತು TVC ಟೋಟಲ್ ವೇರಿಯಬಲ್ ಕಾಸ್ಟು 225. ಹಾಗಾದರೆ ಒಟ್ಟು ವೆಚ್ಚ ಕೇಳ್ತಾ ಇದ್ದಾರೆ. 2 ಪ್ಲಸ್ ಮಾಡಬೇಕಾಗತ್ತೆ. ಹಾಗಾಗಿ 425 ಯಾವುದು? ಸಿ ಆಪ್ಷನ್ಸು ಸರಿ ಹೊಂದುತ್ತೆ. ಇದು ನಿಮ್ಗೆ ಗೊತ್ತಿರಲಿ. ಆನಂತರ ಒಂದು ಉದ್ಯಮ ಘಟಕದ ಲಾಭದವನ್ನು ಯಾವುದು ಸೂಚಿಸುತ್ತೆ ಅಂತಂದರೆ ಪೈ. ಈ ಪೈ ಯಾವುದು ಅಂತಂದರೆ ಡಿ ಆಪ್ಷನ್ನಲ್ಲಿ ಇದೆಯಲ್ಲ, ಅದನ್ನು ಕರೆಕ್ಟಾಗಿ ಸರಿ ಹೊಂದುತ್ತೆ. ಆಮೇಲೆ ಮೂರನೇ ಪ್ರಶ್ನೆ ನೋಡಿ, ಕೆಲಸ ಮಾಡಲು ಸಿದ್ಧರಿರುವಂಥ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು. ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಉದ್ಯೋಗ ಅಥವಾ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಹೀಗೆ ಈ ಒಂದು ಕಲ್ಪನೆಯನ್ನು ಇಟ್ಕೊಂಡಿರುವಂಥದ್ದು, ಈ ಒಂದು ಥಾಟನ್ನು ಇಟ್ಕೊಂಡಿರುವಂಥವ್ರು ಯಾರು ಅಂದರೆ ಸಂಪ್ರದಾಯವಾದಂಥ ಚಿಂತಕರು. ಹಾಗಾಗಿ ಸಂಪ್ರದಾಯವಾದ ಅಥವಾ ಸಾಂಪ್ರದಾಯಿಕ ಚಿಂತನೆ ಅಂತಂದರೆ ಯಾವುದು? ಸಿ ಆಪ್ಷನ್ ಸರಿ ಹೊಂದುತ್ತೆ. ಹಾಗಾಗಿ ಸಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 4th one ಕ್ವಶನ್ ಅನ್ನು ತಗೊಂಡಾಗ ಇಲ್ಲಿ ನೋಡಿ, 4th one ಪ್ರಶ್ನೆ ಏನಾಗಿದೆ? ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರುವಂಥ ಬಿಂದು ಅದು ಯಾವುದು? ಸಮತೋಲನದಲ್ಲಿ ಇರುತ್ತೆ ಅಂತ, ಹೌದಾ? ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಈ ಆಪ್ಷನ್ಸ್ ಸರಿ ಹೊಂದುತ್ತೆ. ಅದಾದ ನಂತರ 5ನೇ ಪ್ರಶ್ನೆ ನೋಡಿ, ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗುವ ಮಾರುಕಟ್ಟೆಯನ್ನು ಹೀಗೆ ಕರೆಯುತ್ತಾರೆ. ಹಾಗಾದರೆ ಅದು ಯಾವುದು? ಸರಕುಗಳ ಮಾರುಕಟ್ಟೆನ, ಚಿನ್ನದ ಮಾರುಕಟ್ಟೆನ, ವಿದೇಶಿ ವಿನಿಮಯ ಮಾರುಕಟ್ಟೆನ, ಹಣಕಾಸು ಮಾರುಕಟ್ಟೆನ ಅಂತ ಕೇಳಿದಾಗ ಅಲ್ಲಿ ಸಿ ಆಪ್ಷನ್ಸು ಸರಿ ಹೊಂದುತ್ತೆ. ವಿದೇಶಿ ವಿನಿಮಯ ಮಾರುಕಟ್ಟೆ ಸರಿಯಾಗುತ್ತೆ ಅಂತ. ಇದು ಲಾಸ್ಟ್ ಅಧ್ಯಾಯದಲ್ಲಿ ಬರುತ್ತೆ, ಓಪನ್ ಎಕಾನಮಿಯಲ್ಲಿ ಬರುತ್ತೆ. ಆಮೇಲೆ 4th one ಯಾವ ಚಾಪ್ಟರ್ನಲ್ಲಿ ಇದೆ ಅಂತಂದರೆ 6th ಚಾಪ್ಟರ್ನಲ್ಲಿ ಇದೆ, ನಿಮಗೆಲ್ಲ ಗೊತ್ತಿರಬೇಕು ಅದು. ನೋಡಿ, ನೆಕ್ಸ್ಟ್ ಆವರಣದಲ್ಲಿರುವಂಥ ಸರಿಯಾದಂಥ ಉತ್ತರಗಳನ್ನ ಆರಿಸಿ ಬರೀರಿ ಅಂತ ನಾನು ಆಲ್ರೆಡಿ ಆಪ್ಷನ್ಸ್ಗೆ ಯಾಕೆ ಅಂತಂದರೆ ಆನ್ಸರೇ ಕೊಟ್ಟುಬಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಆನ್ಸರ್ ವಿರುದ್ಧ ಅನ್ನುವಂಥದ್ದು ಸರಿಯಾಗಿದೆ. ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸಲಾಗುವ ತೆರಿಗೆ, ಅದು ಘಟಕದ ತೆರಿಗೆ ಅಂತ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 8th one, ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶ ವ್ಯವಹಾರಗಳಿಗೋಸ್ಕರ, ಹೌದಾ? ಇದು ಜಾನ್ ಮೆಡ್ಕಿನ್ಸ್ ಪ್ರಕಾರ 3 ಹೇಳ್ತಾರೆ ಅವರು. ಪ್ರಿಕಾಷನರಿ ಹೇಳ್ತಾರೆ, ಆಮೇಲೆ ಡಿಮ್ಯಾಂಡ್ ಫಾರ್ ಮನಿ ಅಂತ ಹೇಳ್ತಾರೆ ಪ್ರಿಕಾಷನರಿ, ಆಮೇಲೆ ಟ್ರಾನ್ಸಾಕ್ಷನ್ ಮೋಟಿವ್, ಸ್ಪೆಕ್ಯುಲೇಟಿವ್ ಮೋಟಿವ್. 3 ಉದ್ದೇಶಗಳಿಗೋಸ್ಕರ ಅಂತ ಅವ್ರು ಹೇಳಿದ್ದು. ಬಟ್ PU ಲೆವೆಲ್ದಲ್ಲಿ 2 ಇದೆ, ಅವೆರಡನ್ನು ನೋಡಿಕೊಂಡ್ರೆ ಸಾಕು. ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಹೊಂದಿದೆ, ಹಾಗಾಗಿ ಮಾರ್ಜಿನ್ ಪ್ರೊಪೋಸಿಟಿ ಟು ಕನ್ಸ್ಯೂಮ್ ಅಂತ, ಸರಿನಾ? ಎಸ್. ಸೀಮಾಂತ ಪ್ರವೃತ್ತಿ ಅಂತ, ಅನುಭವದ ಪ್ರವೃತ್ತಿ ಅಂತ ಆಗತ್ತೆ. ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಅದು ಹಣಕಾಸಿನ ವರ್ಷ ಆಗಿರುತ್ತೆ. ಆರ್ಥಿಕ ವರ್ಷ ಅಂತ ಕರಿತಾ ಇದ್ದೀವಿ, ಫೈನಾನ್ಷಿಯಲ್ ಇಯರ್, ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ನಾನು ಏನು ಮಾಡಿದೆ, ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಹಾಕಿದೆ. T2 ಪೇಪರ್ ಸೀರೀಸ್ ಮಾಡಿದಾಗ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಕ್ವಶನ್ಸ್ಗಳು ಎಲ್ಲ ಮೊದಲೇ ಕವರ್ ಮಾಡಿದೆ.
ಅಂದ್ರೂ ಕೂಡ ತುಂಬ ಜನ ಸರ್ ಮಾಡೆಲ್ ಪೇಪರ್ನೇ ಸಾಲ್ವ್ ಮಾಡಿ ದಯವಿಟ್ಟು ಅಂತ ಕೇಳಿದಗೋಸ್ಕರ ಕೊಡ್ತಾ ಇದ್ದೀನಿ. 3 ಪೇಪರ್ನ ಇಟ್ಕೊಂಡೇ ನಾನು T1 T2 ಅಂತ ಮಾಡಿದೆ ನಾನು, ಹೌದಾ, ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ. ಬಟ್ ತುಂಬ ಜನ ಇಲ್ಲ ಸರ್ ಸಪ್ರೇಟ್ ಅದರದ್ದೇ ವಿಡಿಯೋ ಕೊಡ್ರಿ ಅಂದಿದ್ದಕ್ಕೋಸ್ಕರ ನಾನು ಅದನ್ನು ಮಾಡ್ತಾಯಿದ್ದೀನಿ. ವಾಸ್ತವಿಕ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ನಿರ್ವಹಣೆ, ನೆಕ್ಸ್ಟ್ ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ED=1 ಅಂತ ಆಗುತ್ತೆ. ಅಸಾಮಾನ್ಯ ಲಾಭದ ಸಾಧ್ಯತೆ ಅಂದರೆ ಹೊಸ ಉದ್ಯಮಗಳ ಆಕರ್ಷಣೆಗೆ ಒಂದು ಎಡೆ ಮಾಡಿಕೊಡುತ್ತೆ ಅನ್ನುವಂಥದ್ದು. ತಪಶೀಲ ಪಟ್ಟಿ ದಾಸ್ತಾನು ಚಾಲಕ ಅಂತ. SLR ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷೋ ಅಂತ ಕರಿತಾ ಇದ್ದೀವಿ. ಮನಿ ಆ್ಯಂಡ್ ಬ್ಯಾಂಕಿಂಗ ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತೇಳಿ ಕರಿತೀವಿ. ಒಂದು ಅಂಕದ ಪ್ರಶ್ನೆ ನೋಡಿ, ಇಲ್ಲಿ ಡೇಟಾ ಚೇಂಜ್ ಆಗಿದೆ ಅಷ್ಟೇ, ಮೆಥಡ್ ಅದೇ ಇದೆ. ಚಾಪ್ಟರ್ ನಂಬರ್ 2ನಲ್ಲಿ ಇದೆ, ಹೌದಾ. ಅಂದರೆ TN ಎಷ್ಟನೇ ಘಟಕ, ಅದು ಥರ್ಡ್ ಘಟಕ. TUN-1 ಅಂದರೆ ಬಿಫೋರ್ ನಂಬರ್, ಹೌದಾ. ಹಾಗಾದರೆ ಏನಾಗಿದೆ, 25 - 23 ಮಾಡ್ಕೋಬೇಕು. ಅದರಲ್ಲಿ ಅದಕ್ಕೆ ಕಳೆದಾಗ 3 ಬರುತ್ತೆ, ಹೌದಾ. 25 ಘಟಕನ ಮೈನಸ್ ಮಾಡಿ 22ನ ಘಟಕನ ಮೈನಸ್ ಮಾಡ್ಕೊಳ್ಳಿ, ಹಾಗಾಗಿ ಅದು 3 ಬರುತ್ತೆ. ಮೊದಲಿಂದು ಎಷ್ಟು ಇತ್ತು ಅಂದರೆ 2 ಏನಿತ್ತು ನೋಡಿ, ನೆನ್ಪಿಟ್ಕೊಳ್ಳಿ. 28ರ ಮೈನಸ್ನಲ್ಲಿ 26ನ ಏನು ಕಳಿತಿದ್ವಿ, ಹಾಗಾಗಿ ಅಲ್ಲಿ 2 ಬರ್ತಿತ್ತು, ಇಲ್ಲಿ 3 ಬಂದಿದೆ. ಸೊ ಎನ್ಯುವಲ್ ಎಕ್ಸಾಮ್ನಲ್ಲೂ ಕೂಡ ಇದೇ ಥರ ಬರುತ್ತೆ, ಇದು ನಿಮ್ಗೆ ನೆನಪಿರಲಿ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಹೌದಾ. ಡೇಟಾ ಮಾತ್ರ ಕಾನ್ಸೆಪ್ಟ್ ಇದೇ ಇರ್ಬೋದು, ಪ್ರಶ್ನೆ ಇದೇ ಇರ್ಬೋದು, ಆದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಸೊ ಡೇಟಾ ಮಾತ್ರ ಚೇಂಜ್ ಆಗಿರುತ್ತೆ, ಅಪ್ಲೈಡ್ ಮಾಡಿ ಕೊಟ್ಟಿರ್ತಾರೆ. ಆದಾನಗಳನ್ನು 10% ಇದು ಭಾಳ ಸಲ ರಿಪೀಟ್ ಆಗಿದೆ, ಇರಲಿ ಅಂತ. ಇದು ಪಾಸಿಟಿವ್ ಏರಿಕೆ ಇರುತ್ತೆ, ಹಾಗಾಗಿ ಅದನ್ನು ಏರಿಕೆ. ಸೀಮಾತಾದೆಯನ್ನು ವ್ಯಾಖ್ಯಾನಿಸಿ ಅಂತ ನೋಡಿ, ಹೌದಾ. ಇದನ್ನು ಕೂಡ ಭಾಳ ಸಲ ಬಂದಿರುವಂಥ ಪ್ರಶ್ನೆ ಏನಿದೆ, ನಾನು ಮತ್ತೆ ಅದನ್ನು ಡಿಸ್ಕಷನ್ ಮಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಇದು ಹೊಸ ಪ್ರಶ್ನೆ ಆ್ಯಡ್ ಆಗಿದೆ ನೋಡಿ, ಅನುಭೋಗಿ ಬಾಳಿಕೆ ಬರುವ ಸರಕುಗಳು ಅಂತ. ಇದು ನಾನು T2ನಲ್ಲಿ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳಿಗೆ, ಆಲ್ರೆಡಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ TV ಏನಂತೀರ, ವಾಹನಗಳು, ಕಂಪ್ಯೂಟರ್, ಇವುಗಳೇನಾಗ್ತದೆ ಇದೆ ಅಂತಂದರೆ ಅಂತಿಮ ಬಳಕೆ ಆಗಿದ್ದರೂ ಸಹ ಅದೇನಾಗ್ತದೆ, ಬಂಡವಾಳ ಸರಕುಗಳಂತೆ ಸ್ವಲ್ಪ ದೀರ್ಘಕಾಲಿಕ ಬಾಳಿಕೆ ಬರುತ್ತೆ. ಹಾಗಾಗಿ ಆ ಒಂದು ಇದನ್ನು ನಾವು ಅನುಭೋಗಿ ಬಾಳಿಕೆ ಬರುವ ಸರಕುಗಳು ಅಂತ ಕರಿತಾ ಇದ್ದೀವಿ. ಕನ್ಸ್ಯೂಮರ್ ಡ್ಯೂರಾಬಿಲಿಟಿ ಗೂಡ್ಸ್ ಅಂತ ಕರಿತಾ ಇದ್ದೀವಿ. ಸ್ವದೇಶಿ ಹಣದ ಮೌಲ್ಯ ಏರಿಕೆ, ಇದು ಹಳೆಯ ಪ್ರಶ್ನೆನೇ ಇದೆ, ಲಾಸ್ಟ್ ಇಯರ್ನಲ್ಲಿ ಇದ್ದಿದ್ದೇ ಇದೆ, ಏನೂ ಚೇಂಜಸ್ ಇಲ್ಲ ಇದು. ನೆಕ್ಸ್ಟ್ ನೋಡಿ, ಮಿಶ್ರ ಆರ್ಥಿಕತೆ ಎಂದರೇನು, ಒಂದು ಉದಾಹರಣೆ ಕೊಡಿ. ಇದು 1ನೇ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆ ಇದು. ನೆಕ್ಸ್ಟ್ ಈ ಸಲ ಏನು ಮಾಡಿದ್ದಾರೆ, ಸೊ 1ನೇ ಚಾಪ್ಟರ್ಗೂ ಕೂಡ 2 ಮಾರ್ಕ್ಸಿಂದ ಫಿಕ್ಸ್ ಆಗಿದೆ, ಹಾಗಾಗಿ ನಾವು ನೋಡ್ಕೋಬೇಕು. ಮೊದಲು ಇರಲಿಲ್ಲ. ಏಕತಾನಾತ್ಮಕ ಒಲವು, ಇದು ಭಾಳ ಸಲ ರಿಪೀಟ್ ಆಗಿದೆ, ಎನ್ಯುವಲ್ ಎಕ್ಸಾಮಿಗೆ ಬರುತ್ತೆ ಅಂತ ಹೇಳಿದ್ದೀವಿ, ಇದು ನೋಡ್ಕೋಬೇಕು. ಅಲ್ಪಾವಧಿ ಮತ್ತು ದೀರ್ಘಾವಧಿ 3ನೇ ಅಧ್ಯಾಯದಲ್ಲಿ ಬರುತ್ತೆ ಇದು. ನೆಕ್ಸ್ಟ್ 4ನೇ ಅಧ್ಯಾಯದಲ್ಲಿ 2 ಪ್ರಶ್ನೆಗಳು ಬರುತ್ತೆ, ನೋಡ್ಕೊಳ್ಳಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಉದ್ಯಮ ಘಟಕ ಒಂದು ಲಾಭ ಗರಿಷ್ಠಗೊಳಿಸಿಕೊಳ್ಳುವ ಅಗತ್ಯ ಇರುವಂಥ ಷರತ್ತು 3 ಅದಾವ, 2 ಆದರೂ ಬರೆದ್ರೆ ಉತ್ತಮ. P=MC ಅಂದರೆ ಪ್ರೈಸ್ ಮಾರ್ಜಿನಲ್ ಕಾಸ್ಟ್ ಅಂತ, ಹೌದಾ. MC ನಾನ್ ಡಿಕ್ರೀಸಿಂಗ್ ಎಟ್ Q0 ಆಗುತ್ತೆ. ಸದಾವಕಾಶ ವೆಚ್ಚ, ಇಂಥ ಪ್ರಶ್ನೆ ಬಂದರೆ ಬಿಡ್ರಿ ಅಂತ ಹೇಳಿದೆ ನಾನು, ಯಾಕಂದರೆ ತುಂಬ ಲೆಂದಿ ಇರುತ್ತೆ, ಇಲ್ಲಿ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ಸೊ ಇದು ಬಿಟ್ಟರು ಏನು ಸಮಸ್ಯೆ ಇಲ್ಲ, ಯಾಕಂದರೆ 6 ಪ್ರಶ್ನೆ ಬರೀಬೇಕು ನಿಮ್ಗೆ, ಅಲ್ಲಿ ಎಷ್ಟು 10 ಕೊಡಲಾಗುತ್ತೆ, ಹಾಗಾಗಿ 4 ಆಪ್ಷನ್ ಇರುತ್ತೆ ನಿಮಗೆ. ನೆಕ್ಸ್ಟ್ GDP ರಾಷ್ಟ್ರೀಯ ವರಮಾನ ಮಾಪನ ಮಾಡುವಂಥ 3 ಹೌದಾ, ಉತ್ಪನ್ನ ವಿಧಾನ, ವೆಚ್ಚದ ವಿಧಾನ ಮತ್ತು ವರಮಾನದ ವಿಧಾನ ಅಂತ. ಇದೇ ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆಗಳನ್ನು ಕೊಡಲಾಗಿದೆ. ಸೊ ಯಾವುದು ವರ್ಗಾವಣೆ ಪಾವತಿ ಎಂದರೇನು ಅಂತ ನೋಡಿ, ಹೌದಾ. ನೆಕ್ಸ್ಟ್ MPS ಮಾರ್ಜಿನಲ್ ಪ್ರೊಪೋಸಿಟಿ ಟು ಕನ್ಸ್ಯೂಮ್ದು 0.8 ಇದೆ. ಆಮೇಲೆ ಅದು ಹೂಡಿಕೆನ ಕಂಡುಹಿಡಿಯಿರಿ ಅಂತ, ಹೌದಾ. ಇದು ಫಾರ್ಮುಲಾ ಹಾಕ್ಕೊಂಡು ನೀವು ಮಾಡಿದ್ರೆ ಬರುತ್ತೆ. ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ ಕೇಳಲಾಗಿದೆ, ಹೌದಾ. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳು ಎಂದು ಏಕೆ ಪರಿಗಣಿಸಲಾಗುತ್ತದೆ, ಏಕೆ ಅಂತ ಕೇಳಲಾಗಿದೆ, ಹೌದಾ. ಸೊ ಇದು ಲಾಸ್ಟ್ 2nd ಚಾಪ್ಟರ್ನಲ್ಲಿ ಬರುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ C ಪಾರ್ಟ್ ಬಂದಾಗ 1ನೇ ಅಧ್ಯಾಯದಲ್ಲಿ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ, ನೇಕಾರ, ಹೌದಾ, ಶಿಕ್ಷಕರು ತಮ್ಮ ಸಂಪನ್ಮೂಲಗಳನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನೋವಂಥದ್ದೆಲ್ಲ ಅದ್ರ ಮೇಲೆ ಕೇಳಲಾಗಿದೆ. ಸೊ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಬರ್ಬೋದು ಅನ್ನೋಂಥ ನಿರೀಕ್ಷೆಯಿಂದ ಸೊ ಕೊಟ್ಟಿದ್ದಾರೆ. ಇರಲಿ, ಮಾಡೆಲ್ ಪೇಪರ್ನಲ್ಲಿ ಬಂದಿದ್ದೆಲ್ಲ ಪ್ರಶ್ನೆ ಬರಬೇಕಂತಿಲ್ಲ, ಬಟ್ ಓದ್ಕೊಂಡ್ರೆ ಉತ್ತಮ ನಿಮಗೆ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ತುಂಬ ಇಂಪಾರ್ಟೆಂಟ್, ಭಾಳ ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಡೇಟಾ ಚೇಂಜ್ ಆಗಿದೆ ನೋಡಿ ಸ್ನೇಹಿತರೆ, ಈ ಪ್ರಶ್ನೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದರು. ಸೊ ನಾನು ಇಲ್ಲ ಇದರಲ್ಲಿ ಕೊಡೋದಿರುತ್ತೆ ಅಂತೇಳಿ ನಾನು ಕೊಟ್ಟಿದ್ದಿಲ್ಲ, ಇಲ್ಲಿ ನೋಡ್ಕೊಳ್ಳಿ. ಅಂದರೆ ಏನು, ಮಾರುಕಟ್ಟೆ ಬೆಲೆ 5 ಇದ್ದಾಗ ಚಂಡಿ ಎಷ್ಟು ಉತ್ಪಾದನೆ ಮಾಡ್ತಾರಂತ 100 ಹೌದಾ. ಮತ್ತು ಒಂದು ವೇಳೆ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾಗಿದ್ದಾಗ 15 ರೂಪಾಯಿ ಆದಾಗ ಅವಾಗ ಒಮ್ಮೆ 1000 ರೂಪಾಯಿ 1000ರಷ್ಟು ಪ್ರಾಡಕ್ಟನ್ನು ಏನು ಮಾಡ್ತಾರೆ, ಚಂಡಿಗಳನ್ನು ತಯಾರು ಮಾಡ್ತಾರೆ. ಹಾಗಾದರೆ ಬೆಲೆ ಬೇಡಿಕೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎಷ್ಟಾಗುತ್ತೆ, ಇದು 4.5 ಆಗುತ್ತೆ. ಹಾಗಾಗಿ ನೋಡಿ, ಡೆಲ್ಟಾ Q ಅನ್ನು ಕಂಡುಹಿಡಿಬೇಕಾದ್ರೆ 1000 - 100 ಮಾಡ್ಕೊಳ್ಳಿ, 900 ಡೆಲ್ಟಾ Q ಆಗುತ್ತೆ. ಡೆಲ್ಟಾ P ಹೇಗೆ ಕಂಡುಹಿಡಿತೀರಿ, 15 - 5
ಇಸ್ಕಲ್ ಟು 10 ಇದು ಡೆಲ್ಟಾ ಪಿ ಆಗುತ್ತೆ. ಮತ್ತು ಡೆಲ್ಟಾ ಕ್ಯೂ 900 ಬಂತು, ಡೆಲ್ಟಾ ಪಿ ಎಷ್ಟು ಬಂತು 10 ಬಂತು. ಆಮೇಲೆ ಪ್ರೈಸ್ ಬಿಗಿನಿಂಗ್ ಪ್ರೈಸ್ ಎಷ್ಟಿದೆ 5. ಅದೇ ಥರ ಬಿಗಿನಿಂಗ್ ಕ್ವಾಂಟಿಟಿ ಎಷ್ಟಿದೆ ಡೆಲ್ಟಾ ಕ್ಯೂ 100. ಹೌದಾ, ಇಷ್ಟು ನಿಮ್ಗೆ ಗೊತ್ತಾದರೆ ಸೊ ಈಸಿಯಾಗಿ ನೀವು ಮಾಡ್ಕೋಬೋದು. ಫಾರ್ಮುಲಾ ಇಲ್ಲಿದೆ ನೋಡಿ, ಆ ಥರ ಹಾಕೊಂಡು ಮಾಡಿದ್ರೆ 4.5 ಆಗುತ್ತೆ. ಈ ಥರ ಸಿಂಪಲ್ ಇದೆ ನೋಡಿರಿ. ಬೆಲೆ ಮಿತಿ ಎಂದರೆ ಏನು ಅಂತ ನಾನು ಕೂಡ T2ನಲ್ಲಿ ಕೊಟ್ಟಿದ್ದೀನಿ, ಪ್ರಶ್ನೆ ಇಂಪಾರ್ಟೆಂಟ್ ಅನ್ನಿಸಿದೆ ಕೊಟ್ಟಿದ್ದೀನಿ. ಇಂಥ ಪ್ರಶ್ನೆ ಕೂಡ ಆ್ಯನ್ಯುವಲ್ ಎಕ್ಸಾಮ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ನಡುವಿನ ಭಿನ್ನತೆಗಳು, ಹೌದಾ, ವ್ಯತ್ಯಾಸಗಳು ಇದು. ಮತ್ತು ಹಣದ ಬೇಡಿಕೆ ಸಟ್ಟ ವ್ಯಾಪಾರ ಇದನ್ನು ಕೂಡ ಕೊಟ್ಟಿದ್ದೀನಿ, ನಾನು ನಮ್ಮ ಮಕ್ಕಳಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸಮಗ್ರ ಬೇಡಿಕೆ ಬಿಂಬಕದ ಅರ್ಥವನ್ನು ಬರೀರಿ, ರೇಖಾತ್ಮಕ ವಿವರಿಸಿರಿ ಅಂತ ಈಸಿ ಇದೆ. ಮತ್ತು ಒಂದು ಸರ್ಕಾರದ ಮುಂಗಡ ಪತ್ರ ಇದು, ಹೌದಾ, ಕಂದಾಯ ಮುಂಗಡ ಪತ್ರ ಮತ್ತು ಬಂಡವಾಳ ಮುಂಗಡ ಪತ್ರ ಇದೆಯಲ್ಲ ಅದು. ನೆಕ್ಸ್ಟ್ ಮುಕ್ತ ಮಾರುಕಟ್ಟೆ ಕೊಂಡಿಗಳು, ಹೌದಾ, ಯಾವುದು ಉತ್ಪನ್ನ ಕೊಂಡಿ, ಹಣಕಾಸಿನ ಕೊಂಡಿ ಮತ್ತು ಶ್ರಮದ ಕೊಂಡಿ ಅಂತ 3 ಕೊಂಡಿಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಮೊದಲು ಇದು 2 ಮಾರ್ಕ್ಸಿಗಿತ್ತು, ಹೋದ ವರ್ಷ 4 ಮಾರ್ಕ್ಸಿಗೆ ಹಾಕಲಾಗಿದೆ. ಡಿನಲ್ಲಿ ನೋಡಿ, ಹೌದಾ, ಬೇಡಿಕೆಯೊಂದಿಗೆ ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಪ್ರಶ್ನೆ ಕೊಟ್ಟಿದ್ದಾರೆ, ನಾವು ಅದನ್ನು ಓದಲೇಬೇಕಾಗತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ 1 ಬಂದಾಗ ಬದಲಾಗುವ ಪರಿಣಾಮ ನಿಯಮವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ. ಅಂದರೆ ಯಾವುದು 3ನೇ ಅಧ್ಯಾಯಕ್ಕೆ ಇಲ್ಲಿ ಕೊಡಲಾಗಿದೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಾವು 3ನೇ ಅಧ್ಯಾಯನೂ ಕೂಡ ಬಿಡಬಾರ್ದು, ಓದಬೇಕಾಗತ್ತೆ 6 ಮಾರ್ಕ್ಸಿಗೆ. ಅದಾದ ನಂತರ ಡೈರೆಕ್ಟ್ ಎಲ್ಲಿಗೆ ಹೋಗಿದ್ದಾರೆ, ನ್ಯಾಷನಲ್ ಇನ್ಕಮ್ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾ ಇದ್ದಾರೆ ನೋಡಿ. ಆ್ಯನ್ಯುವಲ್ ಎಕ್ಸಾಮ್ದಾಗ ಪ್ರಾಬ್ಲಮ್ ಬರ್ಬೋದು, ಇಲ್ಲ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಬರ್ಬೋದು. 3 ಮೆಥಡ್ಸ್ ಇದೆ ಅಲ್ಲ, GDP ಅದರಾದ್ರೂ ಕೇಳ್ಬೋದು, ಯಾವುದಾದ್ರೂ ಬರ್ಬೋದು. ಇದೇ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡೋದು ಕಷ್ಟ, ಹೌದಾ, ಫಿಕ್ಸ್ ಆಗಿ ಹೇಳೋದು ಕಷ್ಟ. ಇದು ಮಾಡಿಸಿದ್ದೀನಿ ನಾನು, ತುಂಬ ಇದ್ರ ಮ್ಯಾಗೆ ವಿಡಿಯೋಸ್ಗಳಿದೆ, 2-3 ಇದಾವೆ, ಅಲ್ಲಿ ನೋಡ್ಕೊಳ್ಳಿ. ಈ ಫಾರ್ಮುಲಾ ಬಂತು ಅಂದರೆ ನಿಮ್ಗೆ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ, ಸಿಂಪಲ್ ಇದೆ. ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಹೌದಾ, ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದು ಯಾವುದು ಚೀನಿ ವಾರನ ಲಾಲನ ಕಥೆ ಇದೆಯಲ್ಲ, ಸ್ಟೋರಿ, ತುಂಬ ಚೆನ್ನಾಗಿದೆ, ಅದನ್ನು ನೋಡಿಕೊಂಡ್ರೆ ಉತ್ತಮ. ಬಟ್ ಅಲ್ಲಿ ಕೀವರ್ಡ್ಸ್ ಬರಬೇಕು, ನೆನ್ಪಿಟ್ಕೊಳ್ಳಿ. 100 ಇದು ಇದ್ದಿದ್ದು 125 ಹೇಗಾಗುತ್ತೆ ಅನ್ನೋದು ನೀವು ನೋಡ್ಕೋಬೇಕು, ಹೌದಾ. ನೆಕ್ಸ್ಟ್ ಬದಲಾಗುವ ವಿನಿಮಯ ದರ, ಇದನ್ನು ಕೂಡ ಭಾಳಷ್ಟು ಸಲ ಲಾಸ್ಟ್ ಇಯರೇ ಅಪ್ಡೇಟ್ ಆಗಿದ್ದು, ಹಾಗಾಗಿ ಇರಲಿ ಅಂಥೇಳಿ ನಾನು ಕೂಡ ಪ್ರಾಕ್ಟೀಸ್ ಮಾಡಿಸಿದೆ, T2ನಲ್ಲಿ ಕೊಟ್ಟಿದ್ದೆ ನಮ್ಮ ಮಕ್ಕಳಿಗೆ. ಇಲ್ಲೂ ಕೂಡ ಇದೆ, ಹಾಗಾಗಿ ಸ್ವಲ್ಪ ಓದ್ಕೊಂಡ್ರೆ ತುಂಬ ಉತ್ತಮ ಇದು. ನೆಕ್ಸ್ಟ್ ಈ ಪಾರ್ಟಿಗೆ ಬಂದಾಗ ಇಲ್ಲಿ ಚೇಂಜ್ ಆಗಿದೆ ನೋಡಿ, X1 ಬೆಲೆ 5, X2 10 ಮತ್ತು ಒಟ್ಟು ಆದಾಯ 200, ಹೌದಾ. ನಾನು ಸಿಕ್ಕಾಪಟ್ಟೆ ಒಂದು 5-6 ಪ್ರಶ್ನೆಗಳನ್ನು ಅಂತೂ ಮಾಡಿಸಿದ್ದೀನಿ, ಬೇರೆ ಬೇರೆ ಡೇಟಾ ಇಟ್ಟು, ಹೌದಾ. ಸೊ ತುಂಬ 100, 200 ಎಲ್ಲ ಮಾಡಿಸಿದ್ದೀನಿ, 500 ಮಾಡಿಸಿದ್ದೀನಿ, 1000 ಇದ್ದಿದ್ದು ಮಾಡಿಸಿದ್ದೀನಿ. ನನ್ನ ಮಕ್ಕಳಂತೂ ಯಾವುದು ಕೊಟ್ಟರು ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ಪ್ರಾಕ್ಟಿಕಲ್ ಓರಿಯೆಂಟೆಡ್ದಲ್ಲಿ 2 ಅಧ್ಯಾಯ, 5 ಅಧ್ಯಾಯ, 5ನೇ ಅಧ್ಯಾಯ, ನ್ಯಾಷನಲ್ ಇನ್ಕಮ್ 7ನೇ ಅಧ್ಯಾಯ, ಇವು 3 ಬಿಟ್ಟು ಬೇರೆ ಯಾವುದು ಬರುವುದಿಲ್ಲ. ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ, ಬಟ್ ಡೇಟಾ ಮಾತ್ರ ಚೇಂಜ್ ಆಗುತ್ತೆ, ನೆನಪಿರಲಿ. ಇದ್ರ ಮ್ಯಾಗ ಇದು ಪ್ರಶ್ನೆ ಬರುತ್ತೆ ನೋಡಿ, 5ನೇ ಅಧ್ಯಾಯ, ಹೌದಾ. ಇವು ಬರಿಬೇಕು ಸ್ನೇಹಿತರೆ. ಸಮತೋಲನ ಬಿಂದು, ಸಮತೋಲನ ಪ್ರಮಾಣ, ಸಮತೋಲನ ಬೆಲೆ, ಹೌದಾ, ಅಧಿಕ ಬೇಡಿಕೆ ಅಧಿಕ ಪೂರೈಕೆ, ಇವೆಲ್ಲ ಬರಿಬೇಕು ನೀವು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಟೈಪೇ ಇದೆ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಇದು ಕಂಡುಹಿಡಿಯಲೇಬೇಕು ನೀವು, ಕಂಡುಹಿಡಿದಾಗ ಮಾತ್ರ ಸರಿಯಾಗುತ್ತೆ, ಹೌದಾ. ಇದೂ ಕೂಡ ಇದೇ ಥರ ಆ್ಯನ್ಯುವಲ್ ಎಕ್ಸಾಮ್ದಾಗ ಇವೇ ಫಿಕ್ಸ್ 3 ಕ್ವಶನ್ಸ್ ಇರುತ್ತೆ, ಬಟ್ ಡೇಟಾ ಮಾತ್ರ ಚೇಂಜ್ ಆಗುತ್ತೆ. ಇದೇ ಬರಬೇಕಂತಿಲ್ಲ ಸ್ನೇಹಿತರೆ. ಇಷ್ಟು ಇದು ಮತ್ತು ಉಳಿದಿದ್ದೇನದ ಇದು ನಮ್ಮ ಸಂಬಂಧ ಇಲ್ಲ, ವಿಕಲಚೇತನ ಮಕ್ಕಳಿಗಿರುತ್ತೆ, ಹಾಗಾಗಿ ಇದು ಭಾಳ ಈಸಿ ಇರುತ್ತೆ ಅದು. ಓಕೆ, ಇಷ್ಟು ನಾನು ವಿಡಿಯೋನಲ್ಲಿ ಕೊಡಬೇಕಂತ ಅಂದ್ಕೊಂಡಿದ್ದೆ. ತುಂಬ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ, ಲವ್ ಯು ಆಲ್, ಬಾಯ್.